ಗ್ಯಾಸ್ಟ್ರಿಕ್ ಆಪರೇಷನ್ ಬಗ್ಗೆ ಜನರಿಗಿರಲಿ ವೈದ್ಯರುಗಳಿಗೆ ಇನ್ನೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಬೆಂಗಳೂರಿನಲ್ಲೂ ಒಂದೆರಡು ಆಸ್ಪತ್ರೆಗಳಲ್ಲಿ ಮಾತ್ರ ಈ ಚಿಕಿತ್ಸೆಯ ಲಭ್ಯ ಇದೆ. ಈ ಆಪರೇಷನ್ ಹೇಗೆ ಮಾಡಲಾಗುತ್ತೆ, ಇದರಿಂದ ದೇಹದಲ್ಲಿ ಏನು ಬದಲಾವಣೆಗಳಾಗುತ್ತೆ, ಸೈಡ್ ಎಫೆಕ್ಟ್ ಇದೆಯಾ? ಬನ್ನಿ ಈ ಎಲ್ಲ ವಿವರಗಳನ್ನು ತಜ್ಞರ ಬಳಿಯೇ ತಿಳ್ಕೊಳ್ಳೋಣ. BP, ಡಯಾಬಿಟಿಸ್, ಒಬೆಸಿಟಿ ಇಂದಿನ ಜೀವನದ ಅವಿಭಾಜ್ಯ ಅಂಗ ಅಂದರೆ ತಪ್ಪಾಗಲಾರ್ದು. ಅದರಲ್ಲೂ 40 ವಯಸ್ಸು ಆಗ್ತಿದ್ದಂಗೆ ಈ ಮೂರರಲ್ಲಿ ಒಂದೂ ಇಲ್ಲ ಅಂದರೆ ಆಶ್ಚರ್ಯ ಪಡೋ ಹಾಗಾಗತ್ತೆ. ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥ ಒಂದು ಶಸ್ತ್ರಚಿಕಿತ್ಸೆ ಈಗ ವರವಾಗಿ ಪರಿಣಮಿಸಿದೆ. ಇದನ್ನು ಇಡೀ ಭಾರತದಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲ ಕೆಲವು ಪರಿಣಿತರಲ್ಲಿ ಡಾಕ್ಟರ್ ರಮೇಶ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆನೇ ಮಾತಾಡೋಣ, ಇದ್ರ ಬಗ್ಗೆ ಹೆಚ್ಚಿನ ವಿವರ ಪಡೆಯೋಣ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ತೂಕ ಹೆಚ್ಚಾಗಕ್ಕೆ ಶುರುವಾಗಿದೆ. ಮತ್ತು ತೂಕ ಕಡಿಮೆ ಮಾಡೋದು ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅತಿ ಬೊಜ್ಜು ಬಂದಿರುವವರಿಗೆ ನಾವು ಡಯಟ್ ಹೇಳ್ತೀವಿ, ಎಕ್ಸರ್ಸೈಸ್ ಹೇಳ್ತೀವಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತೀವಿ. ಇವೆಲ್ಲ ಮಾಡಿದ್ರೂ ಅವರು ಕಮ್ಮಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಾವು ಇನ್ನೇನಾದರೂ ಮಾಡೋದಕ್ಕೆ ಸಾಧ್ಯನಾ ಅಂತ ಇವಾಗ ಶಸ್ತ್ರಚಿಕಿತ್ಸೆ ಕಂಡುಹಿಡಿದು ಇದಕ್ಕೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದರೆ ವೆಯ್ಟ್ ಲಾಸ್ ಸರ್ಜರಿ ಅಂತ. ಇದರ ವಿಶೇಷ ಏನಂದರೆ ನಾವು ಈ ಮಾರ್ಗದಿಂದ ನಾವು ಪರ್ಮನೆಂಟ್ ವೆಯ್ಟ್ ಲಾಸ್ ಅನ್ನೋದು ಮಾಡ್ಬೋದು. ಮತ್ತು ಜೀವನ ಪರ್ಯಂತ ಅವರು ತೂಕ ಕಡಿಮೆ ಆಗಿರೋದನ್ನು ಹಾಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗಿನ ಇದನ್ನು ನಾವೊಂದು ಮ್ಯಾಜಿಕ್ ಸರ್ಜರಿ ಅಂತ ನಾವು ಕರಿತಾ ಇದ್ದೀವಿ. ಯಾಕೆಂದರೆ ಇದರಿಂದ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಬೇರೆ ರೋಗಗಳು ಗುಣ ಆಗುತ್ತೆ ಅಂತ. ಇದು ಹೇಗಾಗುತ್ತೆ ಸರ್? ಈಗ ನಮಗೆ ಗೊತ್ತಾಗಿದೆ, ಕರಳಿನ ಬೇರೆ ಬೇರೆ ಭಾಗದಲ್ಲಿ ಹಲವಾರು ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ. ಈ ಹಾರ್ಮೋನ್ಸು ಹೋಗಿ ಪ್ಯಾಂಕ್ರಿಯಾಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಆಮೇಲೆ ಕೆಲವು ಹಾರ್ಮೋನ್ಸು ಪ್ಯಾಂಕ್ರಿಯಾಸ್ನ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡಿ ಇನ್ಸುಲಿನ್ ಹೆಚ್ಚು ಮಾಡುತ್ತೆ. ಕೆಲವು ಹಾರ್ಮೋನ್ಸು ಇನ್ಸುಲಿನ್ನ ಕಡಿಮೆ ಮಾಡುತ್ತೆ ಅಂತ. ಹೀಗೆ ತಿಳಿದ ಮೇಲೆ ನಾವು ಈ ಆಪ್ರೇಷನ್ಸ್ನಲ್ಲಿ ಕೆಲವು ಬೈಪಾಸ್ ಅಂತ ಮಾಡ್ತೀವಿ ಕೆಲವು ಕಡೆಯನ್ನು. ಸೊ ಈ ಕೆಟ್ಟ ಹಾರ್ಮೋನ್ಸ್ ಎಲ್ಲಿ ಉತ್ಪನ್ನ ಆಗುತ್ತೋ ಅದು ಬೈಪಾಸ್ ಆಗೋದ್ರಿಂದ ಆ ಹಾರ್ಮೋನ್ಸ್ ಉತ್ಪನ್ನ ಆಗೋದಿಲ್ಲ ಮತ್ತು ಇನ್ಸುಲಿನ್ ಕಡಿಮೆ ಮಾಡೋ ಅಂತಹ ಪರಿಸ್ಥಿತಿ ಬರೋದಿಲ್ಲ. ಅದೇ ವೇಳೆಗೆ ಹೆಚ್ಚು ಇನ್ಸುಲಿನ್ ಉತ್ಪನ್ನ ಆಗೋದಕ್ಕೆ ಯಾವ ಹಾರ್ಮೋನ್ಸು ಹೆಲ್ಪ್ ಆಗುತ್ತೋ ಅದಕ್ಕೆ ಹೆಚ್ಚು ಆಹಾರ ಆ ಕರಳಿಗೆ ಹೋಗೋ ಥರ ಮಾಡಿಟ್ರೆ ಆವಾಗ ಮಾಮೂಲಾಗಿ ಎಷ್ಟು ಇನ್ಸುಲಿನ್ ಉತ್ಪನ್ನ ಆಗುತ್ತೋ ಈ ಡಯಾಬಿಟಿಸ್ ಇರೋವರಲ್ಲಿ ಅದಕ್ಕಿಂತ 3 ಅಥವಾ 4ರಷ್ಟು ಹೆಚ್ಚಾಗಿ ಇನ್ಸುಲಿನ್ ಉತ್ಪನ್ನ ಆಗಿ ತಕ್ಷಣವೇ ಅವ್ರಿಗೆ ಡಯಾಬಿಟಿಸ್ ಹೋಗೋ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸರ್, ನೀವು ನಿಜಕ್ಕೂ ಅಲ್ಲಿ ಏನು ಮಾಡ್ತೀರಾ? ಅಂದರೆ ಆ ಹೊಟ್ಟೆಲಿ ಆಪ್ರೇಷನ್ ಮಾಡಿದಾಗ ಅಲ್ಲಿ ಏನು ಮಾಡ್ತೀರಾ ನೀವು? ನಾವು ಈ ಆಪ್ರೇಷನ್ನ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡೋದು. ಅಂದರೆ ಹೊಟ್ಟೆ ತೆರೆಯೋದಿಲ್ಲ, ದೊಡ್ಡದಾಗಿ ಕುಯ್ಯೋದು ಹೊಲಿಯೋದು ಏನೂ ಇರೋದಿಲ್ಲ. ಚಿಕ್ಕ ರಂಧ್ರ ಮಾಡ್ತೀವಿ. ಒಂದು ಚಿಕ್ಕ ರಂಧ್ರದಲ್ಲಿ ಒಂದು ದುರ್ಬೀನ ಒಳಗಡೆ ಹಾಕ್ತೀವಿ. ಅದಕ್ಕೆ ಒಂದು CCD ಕ್ಯಾಮ್ರಾ ಇರುತ್ತೆ. ಅದನ್ನು ಅಟ್ಯಾಚ್ ಮಾಡಿದ್ರೆ ನಾವು TV ಮೂಲಕ ನಾವು ಹೊಟ್ಟೆ ಒಳಗಡೆ ಇರೋ ಎಲ್ಲ ಅಂಗಾಂಗಗಳನ್ನು ನೋಡೋದಕ್ಕಾಗುತ್ತೆ. ಈ ಒಬೆಸಿಟಿ ಇರೋರಿಗೆ ಮಾತ್ರ ಈ ಡಯಾಬಿಟಿಸ್ ಅಂದರೆ ನಿರ್ಮೂಲನ ಆಗುವಂಥ ಈ ಶಸ್ತ್ರಚಿಕಿತ್ಸೆನ, ಅಥವಾ ಸ್ವಲ್ಪ ಸಣ್ಣಕ್ಕಿದ್ದವರು ನಾರ್ಮಲ್ ಇದ್ದವರು ಈ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಬೋದಾ? ನಾವು ಶುರುವಿನಲ್ಲಿ ಅಂದರೆ ಸುಮಾರು 20 ವರ್ಷದ ಹಿಂದೆ ಈ ಆಪ್ರೇಷನ್ಸ್ ಎಲ್ಲ ಶುರುವಾಯಿತು. ಅಂದರೆ 1993ರಿಂದ ಶುರುವಾಗಿದೆ. ನಾವು ಶುರುವಿನಲ್ಲಿ ಬರೀ ದಪ್ಪ ಇರೋರನ್ನ ಸಣ್ಣ ಮಾಡೋದಕ್ಕೆ ಇದನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಬಂತು. ಇದು ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಈ ಹಾರ್ಮೋನ್ಸು ಹೇಗೆ ಬಾಡಿನಲ್ಲಿ ಚೇಂಜ್ ಆಗ್ತಾ ಇದೆ ಅನ್ನೋದು ಗೊತ್ತಾದ ಮೇಲೆ ನಾವು ಈ ಆಪ್ರೇಷನ್ಸ್ನ ಅಂದರೆ ಗ್ಯಾಸ್ಟ್ರಿಕ್ ಬೈಪಾಸ್ ಆಪ್ರೇಷನ್ ಅಂತ ಮಾಡ್ತಾಯಿದ್ವಿ. ಅದನ್ನು ಇವಾಗ ಮಾಡಿಫೈ ಮಾಡಿಬಿಟ್ಟು ಐಲಿಯಲ್ ಇಂಟರ್ಪೊಸಿಷನ್ ಅಂತ ಮತ್ತು ಇನ್ನೊಂದು ಡಿಯೋಡಿನೋಜೆಜುನಲ್ ಬೈಪಾಸ್ ಅಂತ ಮಾಡ್ತೀವಿ. ಇದರಲ್ಲಿ ನಾರ್ಮಲ್ ತೂಕ ಇರೋವ್ರಿಗೂ ನಾವು ಈ ಬರೀ ಹಾರ್ಮೋನ್ಸ್ ಮಾತ್ರ ಚೇಂಜ್ ಆಗುತ್ತೆ. ಅವರು ತಿನ್ನೋ ಗಾತ್ರ ಅಂದರೆ ಜಠರದ ಗಾತ್ರವನ್ನು ಸಣ್ಣಕ್ಕೆ ಮಾಡೋದಿಲ್ಲ. ಸೊ ಹೀಗಾಗಿ ಅವರು ಸಾಕಷ್ಟು ಊಟ ಮಾಡೋದಕ್ಕೆ ಸಾಧ್ಯ ಇದೆ ಈ ಆಪ್ರೇಷನ್ ಆದಮೇಲೆ. ಆದರೆ ಈ ಮಧುಮೇಹ ಮಾತ್ರ ಹೊರಟೋಗುತ್ತೆ. ಹಾಗಾದರೆ ಇನ್ನೊಂದು ಅದರ ಪ್ರಕಾರ ಅಂದರೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ವಾ? ಆರೋಗ್ಯವಾಗಿರುವಂಥವ್ರು ಮಾಡಿಸ್ಕೊಬೋದಾ ಇದನ್ನು? ಇದು ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡೋದು. ಮತ್ತು ನಾವು ಇವಾಗೆಲ್ಲ ಆಧುನಿಕ ಶಸ್ತ್ರಚಿಕಿತ್ಸೆಗಳೆಲ್ಲ ಬಂದ ಮೇಲೆ, ಆಮೇಲೆ ಅನಸ್ತೀಶಿಯಾ ಬಂದ ಮೇಲೆ ನಾವು ರಿಸ್ಕ್ ಅನ್ನೋದು ಬಹಳ ಕಮ್ಮಿ.
ಅಂದರೆ 1,000 ಜನಕ್ಕೆ 3 ಜನರಲ್ಲಿ ಮಾತ್ರ ರಿಸ್ಕ್ ಇರುತ್ತೆ ನಾವು ಆಪ್ರೇಷನ್ ಮಾಡೋದ್ರಿಂದ. ಅಂದರೆ ಅನಸ್ತಿಷಿಯಾ ಎಲ್ಲ ಅಷ್ಟು ಚೆನ್ನಾಗಿರೋದ್ರಿಂದ, ICU ಫೆಸಿಲಿಟೀಸ್ ಚೆನ್ನಾಗಿರೋದ್ರಿಂದ. ಮತ್ತು ಲ್ಯಾಪ್ರೋಸ್ಕೋಪಿನಲ್ಲಿ ನಾವು ಮಾಡೋದು ಬರೀ ಒಂದು ಅರ್ಧ ಸೆಂಟಿಮೀಟರ್ 1 ಸೆಂಟಿಮೀಟರ್ ಗಾಯ. ಆಸ್ಪತ್ರೆಯಲ್ಲಿ ನಾವು ಇವ್ರನ್ನ ಇಟ್ಕೊಳ್ಳೋದೇ 3 ದಿವಸ. 3 ದಿವಸದಲ್ಲೇ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಹೀಗಾಗಿ ಅವರು ಭಾಳ ಬೇಗ ನಾರ್ಮಲ್ ಆ್ಯಕ್ಟಿವಿಟಿಗೆ ಬರ್ತಾರೆ. ಮತ್ತು ಅವ್ರ ಕೆಲಸಕ್ಕೆ ಅವರು 4-5 ದಿವಸದಲ್ಲೇ ವಾಪಸ್ ಹೋಗ್ತಾರೆ. ಎಷ್ಟೋ ಜನ ತಪ್ಪಿದ್ರೆ 1 ವಾರದಲ್ಲಂತೂ ಗ್ಯಾರಂಟಿ ಪ್ರತಿಯೊಬ್ಬರೂ ಅವ್ರವ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ನೋವು ಅನ್ನೋದು ಭಾಳ ಕಮ್ಮಿ, ರಿಕವರಿ ಭಾಳ ಫಾಸ್ಟಾಗಿ ಆಗುತ್ತೆ. ಆದರೆ ಒಂದೇನೆಂದರೆ ಇದು ಡಯಾಬಿಟಿಸ್ನಲ್ಲಿ ಹಲವಾರು ಥರದ ವಿಧಾನವಾದ ಡಯಾಬಿಟಿಸ್ ಇದೆ. ಟೈಪ್ 1 ಡಯಾಬಿಟಿಸ್ ಅಂತ ಇದೆ, ಟೈಪ್ 2 ಡಯಾಬಿಟಿಸ್ ಅಂತ ಇದೆ. ಇವಾಗ ಟೈಪ್ 1 ಡಯಾಬಿಟಿಸು ಚಿಕ್ಕ ಮಕ್ಕಳಿಗೆ ಬಂದಿರುತ್ತೆ. ಅದು ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ ಉತ್ಪನ್ನ ಅನ್ನೋದೇ ಇರೋದಿಲ್ಲ. ಅಂಥವರಿಗೆ ಈ ಶಸ್ತ್ರಚಿಕಿತ್ಸೆಯಿಂದ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಟೈಪ್ 2 ಡಯಾಬಿಟಿಸ್ ಅನ್ನೋದು ಸ್ವಲ್ಪ ದೊಡ್ಡವರಾದಮೇಲೆ ಅವರಿಗೆ ಶುರುವಾಗಿರುತ್ತೆ ಡಯಾಬಿಟಿಸ್ಸು. ಅವರಿಗೆ ಈ ಶಸ್ತ್ರಚಿಕಿತ್ಸೆನಿಂದ ಗುಣ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಅಂತೂ ಯಾರ್ಯಾರು ಡಯಾಬಿಟಿಸ್, BP ಮತ್ತು ಒಬೆಸಿಟಿಗಳನ್ನ ಹೊಂದಿದಾರೋ ಅವರಿಗೆಲ್ಲರಿಗೂ ಈ ಶಸ್ತ್ರಚಿಕಿತ್ಸೆ ವರದಾನ ಆಗಿದೆ ಅಂತಲೇ ಹೇಳ್ಬೋದು. ಜೀವಮಾನ ಪೂರ್ತಿ ಮಾತ್ರೆಗಳನ್ನು ನುಂಗ್ತಾ ದೊಡ್ಡ ದೇಹವನ್ನು ಹೊತ್ತುಕೊಂಡು ಇಡೀ ಜೀವಮಾನ ಪೂರ್ತಿ ಅದರಲ್ಲೇ ಕಳಿಬೇಕಾದ ಅನಿವಾರ್ಯತೆ ಇನ್ನಿಲ್ಲ. ಕೇವಲ ಒಂದು ಸಣ್ಣ ಶಸ್ತ್ರಚಿಕಿತ್ಸೆಯಿಂದ ತಮ್ಮ ದೇಹವನ್ನು ಹಗುರ ಮಾಡ್ಕೊಬಹುದು, ಮರಳಿ ಆರೋಗ್ಯವನ್ನು ಪಡಿಬೋದು. ನಿಜಕ್ಕೂ ಒಂದು ಮ್ಯಾಜಿಕ್ ಶಸ್ತ್ರಚಿಕಿತ್ಸೆ ಅಂತಲೇ ಹೇಳಿದರೆ ತಪ್ಪಾಗಲಾರ್ದು. ಕ್ಯಾಮ್ರಾಮನ್ ಯುಗೇಂದರ್ ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿರಬೇಕಲ್ವಾ? ತಡ ಯಾಕೆ? ನುರಿತ ವೈದ್ಯರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ, ಆರೋಗ್ಯ ಭಾಗ್ಯವನ್ನು ಸಂಪಾದಿಸಿ. ಇದೇ ಇವತ್ತಿನ ಸುವರ್ಣ ಫೋಕಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.